ಇವತ್ತು ನಾವು ಈ ಟಾಪಿಕ್ನ ಚೂಸ್ ಮಾಡಿರೋದು BJP ಆರೋಪದ ಮೇಲೆ. ನೀವು ಧರ್ಮದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾ ಇರೋದು, ಹೌದಾ? ಧರ್ಮದ ಆಧಾರದ ಮೇಲೆ ಮುಸಲ್ಮಾನರನ್ನ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಧರ್ಮನೇ ಕ್ರೈಟೀರಿಯಾ ಆದರೆ ಈ 53 ಕೇಸ್ಗಳಲ್ಲಿ 8 ಪ್ರಕರಣಗಳು ಮಾತ್ರ ಮುಸಲ್ಮಾನರದು, ಉಳಿದಿದ್ದೆಲ್ಲ ಹಿಂದೂಗಳದ್ದೇ. ಅವ್ರು ರೈತರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಅಥವಾ ಬೇರೆ ಬೇರೆ ಕೇಸ್ಗಳು ಜೆನ್ಯೂನ್ ಕೇಸ್ ಆಗಿರ್ಬೋದು, ಬಟ್ ದೇ ಆರ್ ಆಲ್ ಹಿಂದೂಸ್. ಸೊ ಧರ್ಮನೇ ಕ್ರೈಟೀರಿಯಾ ಅನ್ನೋದಾದ್ರೆ ವಾದಕ್ಕೋಸ್ಕರವಾದ ಈಗ ಹೇಳಿ. ಈಗೇನು ಕೇಸ್ಗಳಾಗಿದೆ ಅದರಲ್ಲಿ ಸೆಕ್ಷನ್ಗಳ ಬಗ್ಗೆ ಗಮನಿಸಬೇಕು. ಸಾಮಾನ್ಯವಾಗಿ ಸಾಮೂಹಿಕವಾಗಿ ಆಗುವಂಥ ಸಣ್ಣ ತಪ್ಪುಗಳನ್ನ ಬಿಡುಗಡೆ ಮಾಡಲಿ. ಪೊಲೀಸ್ ಹಿಡ್ಕೊಂಡು ಹೊಡೆದವ್ರೆ, ಪೊಲೀಸ್ ಮೇಲೆ ಹೊಡೆದವ್ರೆ, ಪೊಲೀಸ್ ಹೊಡೆದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ಧರ್ಮದ ಆಂಗಲಲ್ಲೇ ನೀವು ನೋಡೋದಾದ್ರೆ ನಾನು ಹೇಳೋದು, ನೀವು ಕ್ರಿಮಿನಲ್ಗಳು, ಅಪರಾಧಿಗಳು ಅಥವಾ ಸಮಾಜಘಾತಕ ಶಕ್ತಿಗಳು, ಕೋಮು ಸಾಮರಸ್ಯ ಕದಡುವಂತಹ ಸಮಾಜಘಾತಕ ಶಕ್ತಿಗಳು ಅಂತ ನೋಡೋದಾದ್ರೆ ಐ ಆಮ್ ವಿತ್ ಯು. ಆದರೆ ಕೇವಲ ಧರ್ಮದ ಆಧಾರದ ಮೇಲೇನೆ ನೀವು ನೋಡ್ತೀರಿ ಅನ್ನೋದಾದರೆ ಎಲ್ಲ ಕೇಸ್ಗಳಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ, ಎಷ್ಟು ಜನ ಮುಸಲ್ಮಾನರಿದ್ದಾರೆ ಅಂತ ನೋಡಬೇಕಾಗತ್ತೆ. ಅಲ್ಲ, ಈಗ ಅದನ್ನು ವಿಮರ್ಶೆ ಮಾಡೋ ಸಮಯ ಕೋರ್ಟ್ ತಗೊಳುತ್ತೆ ಆ ತೀರ್ಮಾನ. ಈ ಸರ್ಕಾರ ಏನಿತ್ತು ಇವರಿಗೆ ಅಂಥ ಮುತುವರ್ಜಿ. ಇವತ್ತು ಹೈಕೋರ್ಟ್ ಆರ್ಡರ್ ಇದೆ, ಯಾವ ಕೇಸನ್ನು ವಾಪಸ್ ತಗೋಬಾರ್ದು ಅಂತ. ಯಾಕೆ ಹೈಕೋರ್ಟ್ ಆರ್ಡರ್ನ ಇವರು ವಾಪಸ್ ವಿತರಣೆ ಮಾಡಿದ್ರು? ಇನ್ಯಾರಿಗೆ ಅಧಿಕಾರ ಇದೆ? ಕಾನೂನು ಇಲ್ವಾ? ಚೀನಾರಾಮ್ ಅವರೇ, ಕಾನೂನನ್ನ ಮೀರಿ ಯಾರು ಏನೂ ಮಾಡೋಕ್ಕಾಗಲ್ಲ. ನೀವು ಅಭಿಯೋಜನೆ ಮಾಡಿದ್ರೆ ನಿಮಗೆ ದತ್ತವಾದಂಥ ಅಧಿಕಾರವನ್ನು ನೀವು ಬಳಸಿ ಮಾಡ್ತೀರಿ. ಬಟ್ ಸರ್, ತುಂಬ ಎಮರ್ಜೆನ್ಸಿ ಇತ್ತ ಈ ಕೋಮು ಭಾವನೆ ಒಂದು ನಿಮಿಷ, ಕೋಮು ಸಂಘರ್ಷಕ್ಕೆ ಇಳಿದಂತಹ ಯುವಕರ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳೋದು ನೀಡ್ ಆಫ್ ದಿ ಆರ್ ಆಗಿತ್ತ? ತುಂಬ ತುರ್ತಾಗಿ ಮಾಡಬೇಕಾದಂತಹ, ಅನಿವಾರ್ಯವಾದಂತಹ, ಮಾಡಲೇಬೇಕಾದಂಥ ಇಶ್ಯೂ ಆಗಿತ್ತ ಅದು? ನೀವು ನನ್ನ ಇಂಟರ್ಫಿಯರ್ ಆಗಬೇಡಿ, ನಾನು ಉತ್ತರ ನೀವು ಇದಕ್ಕೆ ಉತ್ತರ ಕೊಡೋದು ಬಿಟ್ಟು ಬೇರೆ ಭಾಷಣ ನೋಡಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ. ನೋಡಿ, 52 ಕೇಸು, 53 ನೀವು ಬೇರೆ ಕೇಸ್ಗಳಲ್ಲಿ ಮಾಡಿದ್ದಕ್ಕೆ ವಿತ್ ಡ್ಯೂ ಅಪ್ರಿಸಿಯೇಷನ್ ಅದನ್ನು ಮಾಡಿದಿರಿ. ಅದು ಬೇಕಾಗಿತ್ತು. ಯಾಕೆ ಅಂದ್ರೆ ಸರ್, ನಮ್ಮ ನಿಮ್ಮ ಪರ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಈ ನಾಡು ನುಡಿ ಜಲ ಭಾಷೆಯ ನೀವು ಹೋಗಿ ಬೀದಿಯಾಗಿ ನಿಂತು ಹೋರಾಟ ಮಾಡೋಕ್ಕಾಗಲ್ಲ. ನಮ್ಮ ಪರವಾಗಿ, ನಮ್ಮ ಹಕ್ಕುಗಳಿಗೋಸ್ಕರ, ನಮಗೋಸ್ಕರ, ನಮ್ಮ ಅಸ್ಮಿತೆಗೋಸ್ಕರ ಹೋರಾಟ ಮಾಡಿದಂಥ ಹೋರಾಟಗಾರರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೀರಿ. ಅದು ಅತ್ಯವಶ್ಯಕವಾಗಿ ಆಗಲೇಬೇಕಾಗಿತ್ತು, ಮಾಡಿದ್ದೀರಿ. ಆದರೆ ಕೋಮು ಸಂಘರ್ಷಕ್ಕೆ ಇಳಿದು ಕೋಮು ಭಾವನೆಯನ್ನು ಕೆರಳಿಸಿ ಸಮಾಜದಲ್ಲಿ ಘಾತುಕತನ ಮಾಡಿದಂತಹವರ ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ತುರ್ತು ಪರಿಸ್ಥಿತಿ, ಅತ್ಯವಶ್ಯಕವಾದಂತಹ ಅನಿವಾರ್ಯತೆ ಏನಿತ್ತು? ಇದು ತುರ್ತು ಪರಿಸ್ಥಿತಿ ಅಲ್ಲ. ಯಾವುದೇ ಸರ್ಕಾರ ಬರಲಿ, ಈಗ ನೋಡಿ, ಈಗ ಒಂದು 2006ರ ಕೇಸು ಫಸ್ಟ್, ಇದರಲ್ಲಿ ಮೋರ್ ದೆನ್ 20 ಇವತ್ತಿನ ಮಾತಾಡ್ರೆ ನೀವು 2022 ಡೈವರ್ಟ್ ಮಾಡ್ತಿದ್ದೀರಿ. ಅಗತ್ಯತೆ ಏನಿತ್ತು ಹೇಳಿ? ಏನ್ ಅನಿವಾರ್ಯತೆ ಇತ್ತು? ಏನ್ ಕೊಚ್ಕೊಂಡು ಹೋಗ್ತಿತ್ತು? ಏನ್ ಹಾಳಾಗಿತ್ತು? ಏನ್ ಸರಿ ಮಾಡಿದ್ರಿ ಹೇಳ್ರಿ? ಎಲ್ಲ ಸರಿ. 52 ಕೇಸು ಸಹ ನೀವ್ ಹೇಳುದು ಸರಿ ಇಲ್ಲ. ಅಗತ್ಯ ಇತ್ತು, ಶಾಂತಿ ಕಾಪಾಡಬೇಕಾಗ ಅಗತ್ಯ ಇತ್ತು. ದಾವಣಗೆರೆ ಚುನಾವಣೆಯಲ್ಲಿ ಸೋತದ್ದು ಸೋತರಿಂದ ಡೈವರ್ಷನ್ ಮಾಡ್ಲಿಕ್ಕೆ ಈ ರೀತಿಯ ಕೋಮನ್ನು ನೋಡಿ. ನೀವು ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಕೋಮು ಸಂಘರ್ಷವನ್ನು ಸೃಷ್ಟಿಸಿದಂಥ ಕಿಡಿಗೇಡಿಗಳ ವಿರುದ್ಧದ ಕೇಸನ್ನು ವಾಪಸ್ ತೆಗೆದುಕೊಳ್ಳುವುದರ ಅಗತ್ಯತೆ, ಅನಿವಾರ್ಯತೆ, ತುರ್ತು ಪರಿಸ್ಥಿತಿ ಏನಿತ್ತು? ಕಲ್ಪಿತ ಆಗಲೇ ಹೇಳಿದ್ದೇನೆ. ಹಂಗಾದ್ರೆ ನಾವು ಇಲ್ಲಿಗಲ್ ಆಗಿದ್ರೆ ಕೋರ್ಟಿಗೆ ಹೋಗ್ರಿ.
ಜನ ನೀವು ನೋಡ್ತಾ ಇದ್ದಾರೆ. ವಿಧಾನ ಪರಿಷತ್ ನಾಯಕರು ಏನ್ ಹೇಳಿದ್ರು? ವಿರೋಧ ಪಕ್ಷ ನಾಯಕರು ಏನ್ ಹೇಳಿದ್ರು? ಇವತ್ತು ಜನ ಇಲ್ಲಿ ಕಾಂಗ್ರೆಸ್ ಕೋರ್ಟ್ಗೆ ಗೆ ಏನಾಗ್ತದೆ ಅಂತ ಹೇಳ್ತಾರೆ. ಸರ್ಕಾರ ಕಾಂಗ್ರೆಸ್ ನೆಲ ಸರ್ಕಾರ ಒಂದ್ ನಿಮಿಷ ಕೋರ್ಟ್ ಹೋಗಿ ಸರ್ಕಾರ ಅಂತ ಹೇಳೋದು ನೀವು. ಬೆತ್ತಲಾಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಶ್ರೀ, ಯಾಕೆ ಅಂದ್ರೆ ನಾವು ಬಿಜೆಪಿ ಯಾವಾಗ ಅಧಿಕಾರ ಬಂದಿದೆ? ಜನರ ಬೆಂಬಲದಿಂದ ಬಿಜೆಪಿ ಯಾವಾಗ ಅಧಿಕಾರ ಬಂದಿದ್ದಾರೆ? ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಜನ ಬೆಂಬಲದಿಂದ ಬಿಜೆಪಿ ಯಾವಾಗ ಸರ್ಕಾರ ಬಂದಿಲ್ಲ. ಹಣ ಮಾಡಿ ಪರ್ಚೇಸ್ ಮಾಡಿ ಲೋಟಸ್ ಆಪರೇಷನ್ ಮಾಡಿ ಬಂದಿದ್ದಾರೆ. ನೀವು ಜನ ಬೆಂಬಲದಿಂದ ಈ ಜನ ಬೆಂಬಲವನ್ನು ಡೈವರ್ಟ್ ಮಾಡಲಿಕ್ಕೆ ಬಿಜೆಪಿ ವಿರೋಧ ಮಾಡ್ತಾರೆ. ನೀವು ಅದನ್ನು ಚರ್ಚೆಗೆ ತಗೊಳ್ತೀರಾ? ಆಯ್ತು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳನ್ನು ನಾವು ಖಂಡಿಸ್ತೀವಿ. ಅಲ್ಲಲ್ಲ, ಬೇರೆ ಯಾವ ಸರ್ಕಾರ ಕಾಂಗ್ರೆಸ್ ಕೇಳ್ರಿ ಪ್ಲೀಸ್. ಯಡಿಯೂರಪ್ಪ ಸರ್ಕಾರ ತಗೊಳ್ಳಿಲ್ವಾ? ಸರ್ ಪ್ಲೀಸ್ ಜಗದೀಶ್ ಶೆಟ್ಟರ್ ಅಧಿಕಾರ ನಿರ್ವಹಣೆ ವಾಪಸ್ ಚಾರ್ಜಸ್ ಏನು? ಸರ್ ಒಂದ್ ನಿಮಿಷ, ಇದು ಡಿಬೇಟ್ ನಡೆದಿರೋದು ಮೊನ್ನೆ ಬಿಡುಗಡೆ ಆದ ಪ್ರಕರಣಗಳ ಬಗ್ಗೆ. ಆಯ್ತು ಸುಮ್ಮನೆ ಮಹೇಶ್ ಗೋಳಿಯವರು ಒಂದ್ ನಿಮಿಷ ನಿಮ್ಮಿಂದೆಲ್ಲ ತಡ್ರಿ, ಮಾತಾಡೋದು. ಒಂದ್ ನಿಮಿಷ ತಡ್ರಿ. ಸರ್, ಬಿಜೆಪಿ ಅಧಿಕಾರಾವಧಿಯಲ್ಲಿ ತೆಗೆದುಕೊಂಡಂತಹ ಕೋಮು ಆಧಾರಿತ ಕೆಲ ನಿರ್ಧಾರಗಳನ್ನು ನಾವು ಖಂಡಿಸಿದ್ವಿ. ಆಜಾನ್ ವಿಚಾರ ಆಗಿರ್ಬೋದು, ಅಥವಾ ಈ ಜಟ್ಕಾ ಕಟ್ ಮಟ್ಕಾ ಕಟ್ ಅಂತ ಏನು ಮಾಡಿದ್ರು ಆ ವಿಚಾರ ಆಗಿರ್ಬೋದು, ಇವನ್ ಹಿಜಬ್ ವಿಚಾರ ಆಗಿರ್ಬೋದು, ಕೋಮು ಸಾಮರಸ್ಯ ಕದಡುವ ಯಾವುದೇ ಸರ್ಕಾರದ ನೀತಿ ನಿಲುವುಗಳನ್ನು ನಾವು ಖಂಡಿಸಿದ್ದೀವಿ. ಆದರೆ ಈ ರೀತಿಯಾದಂತಹ ಕೆಲ ಸಮಾಜಘಾತುಕ ಶಕ್ತಿಗಳನ್ನು ನೀವು ಸಪೋರ್ಟ್ ಮಾಡ್ತೀರಿ ಅಂದರೆ ಅದನ್ನು ಖಂಡಿಸ್ತೀವಿ ನಾವು. ಈಗ ಆ ಘಟನೆಗೆ ನೀವು ಇಡೀ ರಾಜ್ಯದ ಜನ ಸಾಕ್ಷಿ. ನಾವು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದ್ದೀವಿ, ನೀವು ಕೂಡ ರಾಜಕೀಯ ನಾಯಕರಾಗಿದ್ದೀರಿ, ಹಿಂದೂನೋ ಮುಸಲ್ಮಾನೋ ಮುಖಂಡ. ಬಟ್ ಅವತ್ತು ನಡೆದಂಥದ್ದು ಡೆಫಿನೆಟ್ಲಿ ರಾಂಗ್, ತಪ್ಪನ್ನು ಸರಿ ಮಾಡಕ್ಕೆ ಹೋಗಬೇಡಿ. ತಪ್ಪನ್ನ ಸರಿ ಮಾಡುವ ಭರದಲ್ಲಿ ಏನು ಆಗೇ ಇಲ್ಲ ಅನ್ನುವಂತಹ ಒಂದು ತೀರ್ಪನ್ನು ನೀವು ಕೊಡೋದಕ್ಕೆ ನೀವು ಯಾರು? ಸರ್ಕಾರವಾಗಿದ್ದರೂ ಕೂಡ ನಡೆದಂಥ ಘಟನೆ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ, ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದಂತಹ ಎಲ್ಲವನ್ನು ಮಾಫ್ ಮಾಡಿ ಕೋರ್ಟ್ ಮಾಡುತ್ತೆ ಸರ್, ಅದರ ಪರಾಮರ್ಶೆ ಕೋರ್ಟ್ ಮಾಡುತ್ತೆ ಸರ್. ಮಹೇಶ್ ಗೋಳಿ ಅವರು ಫುಟೇಜ್ ಅವರು ಕೋರ್ಟಿಗೆ ಸಲ್ಲಿಸಿದ್ದಾರೆ ಪೊಲೀಸರು. ಇದರಲ್ಲಿ ಪೊಲೀಸರಿಗೆ ಅಪರಾಧ ನಿಲ್ಲಿಸಬೇಡ ನೀವು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇದರಲ್ಲಿ ಕೋರ್ಟಿಗೆ ಹೋಗಿ ಆಕ್ಟಿವಿಸ್ಟ್ ತಂದೆ ತರ್ತೀವ್ರಿ, ಅದು ನೀವು ಹೇಳೋ ಅವಶ್ಯಕತೆ ಇಲ್ಲ, ನಾವು ತಂದೆ ತರ್ತೀವಿ ಕೋರ್ಟಲ್ಲಿ ಅಷ್ಟೇ. ಬಟ್ ನೀವು ಇದರಲ್ಲಿ ಪೊಲೀಸರಿಗೆ ಅಪರಾಧ ಮಾತಾಡ್ತಾರೆ ಬಿಡ್ರಿ ಅವರು. ಇದರಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾದ ತನಿಖೆ ಮಾಡಿದ್ದಾರೆ. ಡ್ರೋನ್ ಮುಖಾಂತರ ಕ್ಯಾಪ್ಚರ್ ಆದಂತಹ ವಿಡಿಯೋಗಳಲ್ಲಿ ಯಾರ್ಯಾರು ಕಂಡಿದ್ದಾರೆ ಅವರಿಗೆ ಮಾತ್ರ ಆರೋಪಿ ಮಾಡಿದ್ದಾರೆ, ಹೊರತು ಅಮಾಯಕರಿಗೆ ಮಾಡಿದಿಲ್ಲ. ಇದರಲ್ಲಿ ನೀವು ಪೊಲೀಸರಿಗೆ ಅಪರಾಧ ಮಾಡಬೇಕು, ನಾನು ಇದನ್ನು ವಿರೋಧ ಮಾಡ್ತೇನೆ. ಇದರಲ್ಲಿ ಈಶಾ ಪಂತ್ ಅವರು ಬಹಳ ಒಳ್ಳೆ ರೀತಿಯಿಂದ ಮಹೇಶ್ ಗೋಳಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಶಾ ಪಂತ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂತಹ ಒಬ್ಬ ಲೇಡಿ ಆಫೀಸರನ್ನ ನೈತಿಕವಾಗಿ ಕುಗ್ಗಿಸುವಂಥ ನಿಮ್ಮ ನಿರ್ಧಾರಗಳಿದೆಯಲ್ಲ, ನಾಳೆ ಯಾರೂ ಕೂಡ ಪೊಲೀಸರು ತಮ್ಮ ರೂಲ್ಸ್ ಬುಕ್ಕಲ್ಲಿ ಇರೋ ಥರ ಕೆಲಸ ಮಾಡಬೇಕು ಅನ್ನೋದಾದರೆ ಸರ್ಕಾರಗಳು ಪರ್ಮಿಷನ್ ತಗೊಳ್ಬೇಕು ಅನ್ನೋ ಸ್ಥಿತಿಗೆ ನೀವು ರಾಜಕೀಯ ಪಕ್ಷಗಳು ಒತ್ತಡ ತಂದಿಡ್ತೀರಿ. BJP ಇದ್ದಾಗ ಕೇಸ್ ಹಾಕಿಸ್ತೀರಿ, ಕಾಂಗ್ರೆಸ್ ಬಂದಾಗ ಕೇಸ್ ತೆಗೆಸ್ತೀರಿ. ಏನು ಪೊಲೀಸರು ನಿಮ್ಮ ಆಟದ ಗೊಂಬೆಗಳ? ಕರ್ನಾಟಕ ಪೊಲೀಸ್ ಅಂದರೆ ವರ್ಲ್ಡ್ ಫೇಮಸ್ ರೀ. ಅಂಥವ್ರನ್ನ ನೀವು ಮಾಡಿದ್ದೇ ತಪ್ಪು, ನೀವು ಕೇಸ್ ಹಾಕಿದ್ದೇ ತಪ್ಪು, ಅಲ್ಲಿ ಏನು ನಡೆದೇ ಇಲ್ಲ ಅಂತ ನೀವು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಲ್ಲ ನೀವು ಕಾಂಗ್ರೆಸ್ ಪಕ್ಷದವರು. ನೀವು ಯಾವ ರೀತಿ ಅವರ ಪೊಲೀಸರ ನೈತಿಕ ಸ್ಥೈರ್ಯವನ್ನು ತುಂಬ್ತಾ ಇದ್ದೀರಾ, ಕೆಡಿಸ್ತಾ ಇದ್ದೀರಾ. ನಾಳೆ ಮದ್ದೂರಲ್ಲಿ ಚಪ್ಪಲ್ ತೊಗೊಂಡು ಹೊಡೆದ್ರಪ್ಪ ಪೊಲೀಸ್ಗೆ, ನಾಳೆ ಅದನ್ನು ವಾಪಸ್ ತೆಗೆದುಕೊಂಡ್ರೆ ತಗೊಳ್ತಾರೆ ಅವರು. ಬಾಂಬ್ ಇದ್ದವನಿಗೆ DK ಶಿವಕುಮಾರ್ ಅವ್ರು ಹೇಳ್ತಾರೆ, ಅವರು ಆಲ್ ಆರ್ ಮೈ ಬ್ರದರ್ಸ್, ಅವನು ಒಳ್ಳೆ ಹುಡುಗ ಅಂತ ಕೋರ್ಟ್ ಶಿಕ್ಷೆ ಕೊಟ್ಬಿಡ್ತು. ಶಿಕ್ಷೆ ಕೊಡದೇ ಇದ್ದಿದ್ರೆ ಇವತ್ತು ಆ ಕೇಸನ್ನು ವಿತರಣೆ ಮಾಡೋರು ಅಂತ ಜನ ಇವರು ಕಾಂಗ್ರೆಸ್ ಅವ್ರಿಗೆ ಇರ್ತಕ್ಕಂಥ ಮನೋವೃದ್ಧಿ ಬಾಬರಿ ಮಸೀದಿ ಕೆಡವುದವರು ಕೂಡ ಇವತ್ತು ಬಿಡುಗಡೆ ಆಗಿದ್ದಾರೆ. ಕಣ್ಣಂತ ಫುಟೇಜ್ಗಳಲ್ಲಿ ಯಾರ್ಯಾರು ಕೆಡವಿದ್ರು ಅವರು ಕೂಡ ಇವತ್ತು ಬೇಡ ಸರ್, ಅದೆಲ್ಲ ಬೇಡ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಪದೇ ನಾವು ಈ ಕೋಮು ವಿಚಾರದಲ್ಲಿ ಡಿಸ್ಕಸ್ ಮಾಡೋದಿದೆಯಲ್ಲ, ನನಗಂತೂ ಇಷ್ಟ ಇಲ್ಲ. ಇದು ಈ ಧರ್ಮದ ಆಧಾರದ ಮೇಲಿನ ರಾಜಕಾರಣದ ಬಗ್ಗೆ ಡಿಸ್ಕಸ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಈ ಸರ್ಕಾರಗಳೇ ತಂದು ನಿಲ್ಲಿಸ್ತವೆ ನಮ್ಮನ್ನ ಅಂತಂದರೆ, ಇದೆಲ್ಲ ಹೋಗ್ಬೇಕು ಅಂತ ಜಂಜಿಗಳು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡ್ಕೊಂಡು ಇವರೆಲ್ಲರಿಗೂ ಮಣ್ಮುಗ್ಸಕ್ಕೆ ರೆಡಿ ಆಗಿದ್ದಾರೆ. ಆದರೂ ಕೂಡ ಇನ್ನೂ ಓಲೈಕೆಯಲ್ಲೇ ನೀವು ಜೀವನ ಕಳೀತೀರಿ ಅಂತಂದರೆ ನಿಮ್ಮಂಥವ್ರಿಗೆ ಅಂಥವರೇ ಪಾಠ ಕಲಿಸ್ಬೇಕು, ಕಾಕ್ರೋಚ್ಗಳೇ ಕಳಿಸ್ತಾರೆ. ಕಾದು ನೋಡೋಣ.